रामचन्द्राय वेधसे नाथाय रघुनाथाय सीतायाः पतये नमः. ಸೀತಾಪತಿಯಾದಂತಹ ಶ್ರೀರಾಮಚಂದ್ರನ ಪಾದಪದ್ಮಗಳನ್ನು ನಮಿಸುತ್ತಾ ನಾವೆಲ್ಲರೂ ಕೂಡ ಈಗ ತಿರುಪತಿಯಲ್ಲಿ ನಡೀತಾ ಇರತಕ್ಕಂತಹ ಶ್ರೀ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಧನ್ವಂತರಿಯ ಸ್ಮರಣೆಯನ್ನು ತಂದು ಕೊಡ್ತಾ ಇರತಕ್ಕಂತಹ ಕೋದಂಡರಾಮಸ್ವಾಮಿಯ ಪಾದಪದ್ಮಗಳನ್ನು ಭಜಿಸುತ್ತಿದ್ದೇವೆ. ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿದ್ದು ಅಂತಾದರೆ ಲೋಕದಲ್ಲಿ ಎಲ್ಲವೂ ಕೂಡ ನಮಗೆ ಸುಲಭವಾಗಿ ಸಿಗುವಂತಹದ್ದಾಗ್ತದೆ. ಆರೋಗ್ಯ ಬಹಳ ಮುಖ್ಯ. ನಮ್ಮ ಎಲ್ಲ ವಿಧವಾದಂತಹ ಸೌಖ್ಯಕ್ಕೆ ಮುಖ್ಯ ಕಾರಣೀಭೂತವಾದಂತಹದ್ದೇನಾದರೂ ಇದೆ ಅಂದರೆ ಅದು ಆರೋಗ್ಯ. ಅಂತಹ ಆರೋಗ್ಯವನ್ನು ಸೂರ್ಯಮಂಡಲದ ಅಂತರ್ಗತನಾದಂತಹ ಆ ಭಾಸ್ಕರ ನೀಡುವುದಂತಾದರೆ ವೈದ್ಯನ ರೂಪದಲ್ಲಿ ಇದ್ದುಕೊಂಡು ಧನ್ವಂತರಿ ರೂಪವನ್ನು ಪಡೆದುಕೊಂಡಂಥವನಾಗಿ ಚಂದ್ರಮಂಡಲದ ಒಳಭಾಗದಲ್ಲಿರತಕ್ಕಂಥವನಾಗಿ ಹೇಗೆ ಸೂರ್ಯನಾರಾಯಣನೋ ಹಾಗೆ ಚಂದ್ರನ ಮಂಡಲದೊಳಗಡೆ ಇರತಕ್ಕಂತಹ ಧನ್ವಂತರಿಯ ಸ್ಮರಣೆ ಬಹಳ ಮುಖ್ಯ. ಆವ ರೋಗವು ಎನಗೆ ದೇವ ಧನ್ವಂತರಿ, ನನ್ನ ಯಾವ ರೋಗ ಇದೆ, ಈ ಭವರೋಗ ಅನ್ನುವಂಥದ್ದಿದೆ, ಅದನ್ನು ದೂರ ಮಾಡು ಎಂಬುದಾಗಿ ಧನ್ವಂತರಿ ಸ್ವಾಮಿಯನ್ನು, ಕೋದಂಡರಾಮನೇ ಧನ್ವಂತರಿ, ಅವನೇ ವಿಷ್ಣು, ಅವನೇ ನಾರಾಯಣ, ಅಂತಹ ಆ ಸ್ವಾಮಿಯನ್ನು ನಾವೆಲ್ಲರೂ ಕೂಡ ಪ್ರಾರ್ಥಿಸುತ್ತಿದ್ದೇವೆ. ಸತಾಂ ಸದ್ಭಿಸ್ಸಂಗಃ ಕಥಮಪಿ ಹಿ ಪುಣ್ಯೇನ ಭವತಿ. ಸಜ್ಜನರ ಸಹವಾಸ ಅನ್ನುವಂಥದ್ದು ಕೂಡ ಪುಣ್ಯ ವಿಶೇಷದಿಂದ ಮಾತ್ರನೇ ಸಾಧ್ಯವಾದಂತಹದ್ದು. ನಾವೆಲ್ಲರೂ ಕೂಡ ಭಾಗಿಗಳಾಗಿ ಭಗವಂತನನ್ನು ನೋಡ್ತಾ ಇದ್ದೇವೆ ಅಂತಂದರೆ ಮುಖ್ಯವಾಗಿರ್ತಕ್ಕಂತಹ ಕಾರಣ ಅದು ಆ ಭಗವಂತನ ಪರಮಾನುಗ್ರಹ. ಸ್ವಾಮಿ ಅನುಗ್ರಹವನ್ನು ಮಾಡಿದರೆ ಮಾತ್ರ ನಾವು ಅವನ ಉತ್ಸವದಲ್ಲಿ ಪಾಲ್ಗೊಳ್ಳಲಿಕ್ಕೆ ಸಾಧ್ಯ. ಯಮೈವೇಶ ವೃಣುತೆ ತೇನ ಲಭ್ಯ ತಸ್ಯೈಷ ಆತ್ಮ ವಿವೃಣುತೆ ತನೂಂ ಸ್ವಾಮ್ ಎಂಬುದಾಗಿ ಉಪನಿಷತ್ತು ಈ ಅಂಶವನ್ನು ತಿಳಿಸಿಕೊಡ್ತಾ ಇದೆ. ಅಂತಹ ಸ್ವಾಮಿಯ ಅತ್ಯಂತ ಪ್ರೀತಿಗೆ ಪಾತ್ರರಾಗಿ ಇಂದು ಇಷ್ಟು ಭಕ್ತರ ಸಮೂಹ ಅನ್ನುವಂತಹದ್ದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದೆ. ಇವರೆಲ್ಲರನ್ನೂ ಕೂಡ ತನ್ನ ಕೃಪಾಪೂರ್ಣವಾದಂತಹ ದೃಷ್ಟಿಯಿಂದ ಅನುಗ್ರಹಿಸುತ್ತಾ ಸ್ವಾಮಿ ನಮ್ಮೆಲ್ಲರಿಂದ ಸಾಧನೆಯನ್ನು ಮಾಡಿಸುತ್ತಿದ್ದಾನೆ. ನಾವೆಲ್ಲರೂ ಕೂಡ ಸಾಧನಾ ಮಾರ್ಗದಲ್ಲಿರತಕ್ಕಂಥವರಾಗಿ ಸ್ವಾಮಿಯ ಪರಮಾನುಗ್ರಹವನ್ನು ಪಡೆದುಕೊಳ್ಳೋಣ. ಚಂದ್ರಪ್ರಭ ವಾಹನಾಧಿಷ್ಠಿತ ಕೋದಂಡರಾಮಸ್ವಾಮಿ ನಮೋ ನಮಃ. సందె కాడ పుట్టినట్టి ఛాయల పంట, సందె కాడ పుట్టినట్టి ఛాయల పంట, సందె కాడ పుట్టినట్టి ఛాయల పంట, ఎంత చందమాయ చూడరమ్మ చందమామ పంట. సందె కాడ పుట్టినట్టి ఛాయల పంట, సందె కాడ పుట్టినట్టి ఛాయల పంట, ఎంత చందమాయ చూడరమ్మ చందమామ పంట. సందె కాడ పుట్టినట్టి ఛాయల పంట, సందె కాడ పుట్టినట్టి ఛాయల పంట. మునుప పాల వెల్లి మొలచి పండిన పంట, నినుపై దేవతలకు నిచ్చ పంట. మునుప పాల వెల్లి మొలచి పండిన పంట, నినుపై దేవతలకు నిచ్చ పంట, నినుపై దేవతలకు నిచ్చ పంట. కొనకోని హరి కన్ను కొన చూపుల పంట, కొనుకోని హరి కన్ను కొన చూపుల పంట.
వినువీధి నెగడిన వెన్నెలల పంట వనకోని హరికన్ను కొన చూపుల పంట వినువీధి నెగడిన వెన్నెలల పంట వినువీధి నెగడిన వెన్నెలల పంట వినువీధి నెగడిన వెన్నెలల పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట ఎంత చందమాయ చూడరమ్మ చందమామ పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట వలరాజు పంపున వలపు విత్తిన పంట చలువై పున్నమ నాటి జాజర పంట వలరాజు పంపున వలపు విత్తిన పంట చలువై పున్నమ నాటి జాజర పంట చలువై పున్నమ నాటి జాజర పంట కలిమి కామిని తోడ కారు కమ్మిన పంట కలిమి కామిని తోడ కారు కమ్మిన పంట మలయు చూతమలోని మర్రి మాని పంట కలిమి కామిని తోడ కారు కమ్మిన పంట మలయు చూతమలోని మర్రి మాని పంట మలయు చూతమలోని మర్రి మాని పంట మలయు చూతమలోని మర్రి మాని పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట ఎంత చందమాయ చూడరమ్మ చందమామ పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట విరహుల గుండెలకు వెక్కసమైన పంట పరగా చుక్కల రాసి భాగ్యము పంట విరహుల గుండెలకు వెక్కసమైన పంట పరగా చుక్కల రాసి భాగ్యము పంట పరగా చుక్కల రాసి భాగ్యము పంట అరుదై తూరుపు కొండ ఆరగ పండిన పంట అరుదై తూరుపు కొండ ఆరగ పండిన పంట 20 శ్రీ వెంకటేశునింటిలోని పంట అరుదై తూరుపు కొండ ఆరగ పండిన పంట 20 శ్రీ వెంకటేశునింటిలోని పంట 20 శ్రీ వెంకటేశునింటిలోని పంట 20 శ్రీ వెంకటేశునింటిలోని పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట ఎంత చందమాయ చూడరమ్మ చందమామ పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట ఎంత చందమాయ చూడరమ్మ చందమామ పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట సందెకాడ పుట్టినట్టి ఛాయల పంట సందెకాడ పుట్టినట్టి ಶ್ರೀರಾಮಚಂದ್ರಾಯ ನಮಃ. ಶ್ರೀರಾಮಚಂದ್ರನ ಕೋದಂಡರಾಮಸ್ವಾಮಿಯ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮದಲ್ಲಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ಅನುಗ್ರಹಿಸುತ್ತಾ ಸ್ವಾಮಿ ನಮ್ಮೆಲ್ಲರನ್ನ ವಿಶೇಷವಾಗಿ ಸಾಧನಾ ಮಾರ್ಗದಲ್ಲಿ ಇರುವಂತೆ ಮಾಡ್ತಾ ಇದ್ದಾನೆ. ನಮ್ಮೆಲ್ಲರಲ್ಲಿಯೂ ಕೂಡ ಅಪಾರವಾಗಿರತಕ್ಕಂತಹ ಪ್ರೇಮ ಆ ಭಗವಂತನಿಗೆ ಇದೆ. ಅದಕ್ಕಾಗಿಯೇ ನಮ್ಮೆಲ್ಲರಿಗೂ ಕೂಡ ಅವಕಾಶವನ್ನು ಕಲ್ಪಿಸಿಕೊಟ್ಟಿರುವಂಥದ್ದು. ನಾವೆಲ್ಲರೂ ಕೂಡ ಆ ಭಗವಂತನನ್ನು ಭಜಿಸುತ್ತಾ ಅವನ ನಾಮಸ್ಮರಣೆಯನ್ನು ಮಾಡುತ್ತಾ
ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ಳೋಣ. ರಾಮನಾಮದ ಧ್ಯಾನವನ್ನು ಮಾಡುತ್ತಾ ಮಹಾರುದ್ರದೇವರು ಅದ್ಭುತವಾದಂತಹ ಸಾಧನೆಯನ್ನು ಮಾಡಿರ್ತಕ್ಕಂಥದ್ದು. ತನ್ನ ಭಾಮೆಗೂ ಕೂಡ ಆ ನಾಮದ ಮಹಿಮೆಯನ್ನು ತಿಳಿದುಕೊಂಡಂಥವರಾಗಿ ತಾರಕ ಮಂತ್ರ ಇದೆ ಎಂಬುದಾಗಿ ಉಪದೇಶವನ್ನು ಕೂಡ ನೀಡಿರುವಂತಹದ್ದು ನಮ್ಮೆಲ್ಲರಿಗೆ ತಿಳಿದಂತಹ ವಿಷಯವಾಗಿದೆ. ಅನೇಕ ಭಕ್ತರು ಅನೇಕ ವಿಧವಾದಂತಹ ವೇಷಧಾರಣೆಯನ್ನು ಮಾಡುತ್ತಾ ತಮ್ಮ ತಮ್ಮ ಶಕ್ತಿಗೆ ಅನುಗುಣವಾಗಿ ತಮ್ಮಲ್ಲಿ ಇರತಕ್ಕಂತಹ ಕಲೆಗಳನ್ನು ಆ ಸ್ವಾಮಿಗೆ ಪ್ರದರ್ಶಿಸುತ್ತಾ ಸಮರ್ಪಣೆ ಮಾಡ್ತಾ ಇದ್ದಾರೆ. ಭಗವಂತನ ಮುಂದೆ ನಾವು ಏನನ್ನು ಸಮರ್ಪಣೆ ಮಾಡ್ತೇವೆ ಅದನ್ನು ಅನಂತವನ್ನಾಗಿ ಮಾಡ್ತಾನೆ. ಅಲ್ಲಿರುವಂತಹ ಲೋಪದೋಷಗಳನ್ನು ದೂರ ಮಾಡಿ ಅಲ್ಲಿ ಉತ್ತಮತೆಯನ್ನು ತಂದು ಅದನ್ನು ಅನಂತವನ್ನಾಗಿ ಮಾಡಿಕೊಡು ನಮ್ಮನ್ನು ಅನುಗ್ರಹಿಸ್ತಕ್ಕಂಥದ್ದು. ಅಂತಹ ಕರುಣಾಪೂರ್ಣನಾದಂತಹ ಶ್ರೀರಾಮಚಂದ್ರನ ಮುಂಭಾಗದಲ್ಲಿ ಇಂದು ನಾವೆಲ್ಲರೂ ಕೂಡ ನಮ್ಮ ನಮ್ಮ ಯೋಗ್ಯತೆಗೆ ತಕ್ಕಂತೆ ಸ್ವಾಮಿಯನ್ನು ಸೇವಿಸಿಕೊಳ್ತಾ ಇದ್ದೇವೆ. ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ಅವನ ವಿಶೇಷವಾದಂತಹ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ದೇವೆ. ಶ್ರೀರಾಮಚಂದ್ರನನ್ನು ಸೇವಿಸಲಿಕ್ಕಾಗಿಯೇ ಶೇಷದೇವರು ಲಕ್ಷ್ಮಣನಾಗಿ ಬಂದಿರುವಂತಹದ್ದು. ಸ್ವಾಮಿ ಕೃಷ್ಣನಾದಾಗ ಬಲರಾಮನಾಗಿ ಬಂದು ಸೇವೆಯನ್ನು ಸಲ್ಲಿಸಿರತಕ್ಕಂತಹದ್ದು ಲೋಕ ಕಲ್ಯಾಣ ಕಾರ್ಯದಲ್ಲಿ. ಹೀಗೆ ಭಗವಂತ ಯಾವಾಗ ಅವತಾರವನ್ನು ಮಾಡ್ತಾನೆ ಆ ಸಂದರ್ಭದಲ್ಲಿ ವಿಶೇಷವಾದ ಅವಕಾಶವನ್ನು ಪಡೆದುಕೊಳ್ಳುತ್ತಾ ಶೇಷದೇವರು ಸ್ವಾಮಿಯನ್ನು ಸೇವಿಸುತ್ತಾರೆ. ಅದಕ್ಕಾಗಿಯೇ ಶೇಷದೇವರ ಮೇಲೆ ವಿಶೇಷವಾದಂತಹ ಪ್ರೀತಿ. ಬ್ರಹ್ಮೋತ್ಸವದಲ್ಲಿ ಮೊಟ್ಟ ಮೊದಲನೆಯ ವಾಹನವೂ ಕೂಡ ದೊಡ್ಡ ಶೇಷವಾಹನ, ಎರಡನೆಯ ವಾಹನ ಪುನಃ ಸಣ್ಣ ಶೇಷವಾಹನ ಅಂತ ಹೀಗೆ ಶೇಷನ ಮೇಲೆ ಅಪಾರವಾದಂತಹ ಪ್ರೀತಿಯನ್ನು ಸ್ವಾಮಿ ತೋರಿಸುತ್ತಾ ಇದ್ದಾನೆ. ಅಂತಹ ಆ ಸ್ವಾಮಿಯ ಸೇವೆಗೆಂದೇ ಶೇಷದೇವರು ಲಕ್ಷ್ಮಣನಾಗಿ ಅವತಾರ ಮಾಡಿರುವಂತಹದ್ದು. ವನವಾಸ ಸಂದರ್ಭದಲ್ಲಿ ಏನು 14 ವರ್ಷಗಳ ಕಾಲ ನಿದ್ದೆಯನ್ನೇ ಮಾಡದಲೇ ಸೀತಾರಾಮರ ರಕ್ಷಣೆಯಲ್ಲಿಯೇ ಜೀವನವನ್ನು ಯಾಪಿಸಿರತಕ್ಕಂತಹದ್ದು ಲಕ್ಷ್ಮಣದೇವರು. ಯಾವಾಗ ಸೀತೆ ರಾವಣನ ಲಂಕೆಯಲ್ಲಿ ಇರುತ್ತಾಳೋ ಆ ಸಂದರ್ಭದಲ್ಲಿ ರಾಮನ ಸೇವೆಯಲ್ಲಿಯೇ ತೊಡಗಿರತಕ್ಕಂಥವರು. ಹೀಗೆ ಯಾವಾಗಲೂ ಕೂಡ ಭಗವಂತನ ಸೇವೆಯಲ್ಲಿಯೇ ತಮ್ಮನ್ನು ತಾವು ತೊಡಗಿಸಿಕೊಳ್ಳುತ್ತಾ ಲೋಕ ಕಲ್ಯಾಣ ಕಾರ್ಯ ಸ್ವಾಮಿ ಮಾಡ್ತಾ ಇದ್ದಾರೆ. ಅದರಲ್ಲಿ ತಮ್ಮ ಶಕ್ತಿಗೆ ಅನುಗುಣವಾಗಿ ತಾವು ಕೂಡ ಸಹಾಯವನ್ನು ಮಾಡುತ್ತಾ ಕೃತಕೃತ್ಯರಾಗ್ತಾ ಇರುವಂತಹದ್ದು. ಅಂತಹ ಶ್ರೀರಾಮಚಂದ್ರನ ಪರಿವಾರ ಅಂದ ತಕ್ಷಣವೇ ನಮಗೆ ಲಕ್ಷ್ಮಣ, ಸೀತೆ, ಹನುಮಂತ ಇವರೆಲ್ಲರೂ ಕೂಡ ಸ್ಮರಣೆಗೆ ಬರ್ತಾರೆ. ಅವರೆಲ್ಲರನ್ನು ಕೂಡ ಸ್ಮರಿಸಿಕೊಳ್ಳುತ್ತಾ ವಿಶೇಷವಾಗಿ ಆಂಜನೇಯನನ್ನು ಸ್ಮರಿಸ್ತಕ್ಕಂಥದ್ದು. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಂ ಅರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮತ್ ಸ್ಮರಣಾತ್ ಭವೇತ್. ಹನುಮಂತ ದೇವರ ಸ್ಮರಣೆಯನ್ನು ಮಾಡಿದ್ದು ಅಂತಾದರೆ ನಮಗೆ ಬೇಕಾಗಿರತಕ್ಕಂತಹ ಪ್ರತಿಯೊಂದು ಕೂಡ ಈ ಲೋಕದಲ್ಲಿ ಬೇಕಾಗಿರತಕ್ಕಂತಹ ಪ್ರತಿಯೊಂದು ಕೂಡ ಹನುಮಂತ ದೇವರ ಸ್ಮರಣೆ ಮಾತ್ರದಿಂದಲೇ ನಮಗೆ ಸಿಗುವಂತಹದ್ದಾಗ್ತದೆ. ಲೋಕದಲ್ಲಿ ಯಾವುದು ಒಳ್ಳೊಳ್ಳೆ ಗುಣಗಳು ಅಂತಿದ್ದಾವೋ ಅದಕ್ಕೆಲ್ಲ ನಿದರ್ಶನವಾಗಿ ಹನುಮಂತ ದೇವರನ್ನೇ ತೋರಿಸ್ತಾ ಇದ್ರಂತೆ. ಯೇ ಗುಣಾನಾಮ ಜಗತ್ಪ್ರಸಿದ್ಧಾ ಯಂತೇಷು ತೇಷು ಸ್ಮನಿದರ್ಶಯಂತಿ ಸಾಕ್ಷಾನ್ ಮಹಾಭಾಗವತ ಪ್ರಬರ್ಹಂ ಶ್ರೀಮಂತಮೇನಂ ಹನುಮಂತ ಮಾಹುಹು ಅಂತ. ಅಂತಹ ರಾಮನ ಉತ್ಸವ ಅಂತಂದರೆ ಅವಿನಾಭಾವವಾಗಿ ಹನುಮಂತ ದೇವರ ಸ್ಮರಣೆಯು ಬರ್ತದೆ. ಆದ್ದರಿಂದ ಹನುಮಂತನ ಉತ್ಸವ ಅಂದರೆ ರಾಮನ ಉತ್ಸವ. ಎಲ್ಲಿ ಹನುಮನೋ ಅಲ್ಲಿ ರಾಮನೋ, ಎಲ್ಲಿ ರಾಮನೋ ಅಲ್ಲಿ ಹನುಮನೋ ಎಂಬುದಾಗಿ ಸ್ಮರಿಸುವಂತಹದ್ದು. ಅಂತಹ ಶ್ರೀರಾಮಚಂದ್ರ ಕೋದಂಡಪಾಣಿಯಾಗಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತರ ಸಮೀಪಕ್ಕೆ ಬರುತ್ತಾ ಭಕ್ತರು ನೀಡುವಂತಹ ನೀರಾಜನವನ್ನು ಪಡೆದುಕೊಳ್ಳುತ್ತಾ ಭಕ್ತರನ್ನು ಅನುಗ್ರಹಿಸುತ್ತಿದ್ದಾನೆ. ಅಂತಹ ಆ ಸ್ವಾಮಿಯ ಸೇವೆಯಲ್ಲಿ ಮಹಿಳೆಯರು ಕೋಲಾಟವನ್ನು ಆಡುತ್ತಾ ತಮ್ಮ ಸೇವೆಯನ್ನು ಸಮರ್ಪಿಸುತ್ತಿದ್ದಾರೆ.
ಮತ್ತು ಕೆಲವರು ವೇಷಧಾರಣೆಯನ್ನು ಮಾಡಿದ್ದಾರೆ. ಪೌರಾಣಿಕವಾದಂತಹ ವೇಷಗಳ ಧಾರಣೆಯನ್ನು, ಅನೇಕ ವಿಧವಾದಂತಹ ಸ್ವಾಮಿಯ ಲೀಲೆಗಳನ್ನು ಆ ವೇಷವನ್ನು ನೋಡಿದ ತಕ್ಷಣದಲ್ಲಿಯೇ ಭಕ್ತರು ಮನಸ್ಸಿಗೆ ತಂದುಕೊಳ್ಳುತ್ತಾರೆ. ಆ ರೀತಿಯಾಗಿ ಪ್ರತಿಯೊಬ್ಬ ಭಕ್ತರ ಮನಸ್ಸಿನಲ್ಲಿ ಭಗವಂತನ ಕಥೆ ನಡೆಯುವಂತೆ, ಕಥೆ ಚಲಿಸುವಂತೆ ವೇಷವನ್ನು ಧರಿಸಿ ವಿಶೇಷವಾಗಿ ಸ್ವಾಮಿಯ ಸೇವೆಯಲ್ಲಿ ತೊಡಗಿರುವಂತಹದ್ದು. ಇದೆಲ್ಲವೂ ಕೂಡ ನಮ್ಮ ಪೂರ್ವಜನ್ಮದ ಸುಕೃತ, ಗುರು ಹಿರಿಯರು ಮಾಡಿದಂತಹ ಪುಣ್ಯದ ಫಲ. ನಾವು ಸ್ವಾಮಿಯ ಉತ್ಸವದಲ್ಲಿ ಭಾಗಿಗಳಾಗಿ ಭಗವಂತನ ಮಹಿಮೆಯನ್ನು ತಿಳಿದುಕೊಳ್ತಾ ಇದ್ದೇವೆ. ಇಂತಹ ಭಾಗ್ಯ ನಮಗೆ ಮಾತ್ರ ಅಲ್ಲದಲೇ ನಮ್ಮ ಬಂಧುಗಳಿಗೂ, ಬಾಂಧವರಿಗೂ, ಮಿತ್ರರಿಗೂ ಕೂಡ ಕಲ್ಪಿಸಿಕೊಡುವಂತಹ ಬಾಧ್ಯತೆ ನಮ್ಮೆಲ್ಲರ ಮೇಲಿರುವಂತಹದ್ದಾಗಿದೆ. ಅವರನ್ನು ಕೂಡ ನಾವು ಪ್ರಚೋದಿಸಿ ಈ ಕಾರ್ಯದಲ್ಲಿ ಪಾಲ್ಗೊಳ್ಳುವಂತೆ ಮಾಡೋಣ. ತನ್ಮುಖಾಂತರ ಶ್ರೀರಾಮಚಂದ್ರ ದೇವರ ಸೇವೆಯನ್ನು ಮಾಡಿದಂತಾಗ್ತದೆ. ನಮಗೆ ಲೋಕದಲ್ಲಿ ಏನಾದರೂ ಒಂದು ಕಾರ್ಯದಲ್ಲಿ ಜಯ ಬೇಕು ಅಂತಾದರೆ ಶ್ರೀರಾಮಚಂದ್ರನ ಸ್ಮರಣೆ ಬಹಳ ಮುಖ್ಯ. ಯಾಕೆ ಅಂದರೆ ಆಪದಾಂ ಅಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ ಎಂಬುದಾಗಿ ಜ್ಞಾನಿಗಳು ತಿಳಿಸ್ತಾ ಇದ್ದಾರೆ. ಎಲ್ಲ ಆಪತ್ತುಗಳನ್ನು ಪರಿಹಾರ ಮಾಡಿ ಸರ್ವ ಸಂಪತ್ತನ್ನು ನೀಡುವಂಥವನು, ಲೋಕದಲ್ಲಿ ಅತ್ಯಂತ ಸುಂದರನಾದಂಥವನು, ಲೋಕಕ್ಕೆಲ್ಲ ಬೇಕಾಗಿರತಕ್ಕಂಥವನು ಶ್ರೀರಾಮ. ಅಂಥವನನ್ನು ನಮಸ್ಕಾರ ಮಾಡೋಣ. ಆರ್ತಾನಾಂ ಆರ್ತಿಹಂತಾರಂ ಭೀತಾನಾಂ ಭೀತಿನಾಶನಂ ದ್ವಿಷತಾಂ ಕಾಲದಂಡಂ ತಂ ರಾಮಚಂದ್ರಂ ನಮಾಮ್ಯಹಂ. ರಾಮ ಅಂತನ್ನುವಂಥವನು ಚಂದ್ರನೊಂದಿಗೆ ಸೇರಿ ರಾಮಚಂದ್ರನಾಗಿ ನಮ್ಮನ್ನು ಅನುಗ್ರಹಿಸ್ತಾ ಇದ್ದಾನೆ. ತನ್ನ ಕೃಪಾಪೂರ್ಣವಾದ ತಂಪಾದ ದೃಷ್ಟಿಯನ್ನು ಬೀರ್ತಾ ಇದ್ದಾನೆ. जानकी जाने राम जानकी जाने कदन निदानं नाहं जाने मोक्ष कवाटं नाहं जाने जानकी जाने राम 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 जानकी जाने राम. विषादकाले सखा त्वमेव भयान्तकारे प्रभात्वमेव. विषादकाले सखा त्वमेव भयान्तकारे प्रभात्वमेव. भवाब्धिनौका त्वमेव देवा भवाब्धिनौका त्वमेव देवा. भजे भवन्तं रमाभिरामा भजे भवन्तं रमाभिरामा. जानकी जाने राम 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 जानकी जाने राम. दया समेता सुधा निकेता चिन्मकरंद नत मुनिवृंद. दया समेता सुधा
ಸಂಸಾರ ಆಗಮ ಸಾರ ಜಿತ ಸಂಸಾರ ಭಜೆ ಭವಂತಂ ಮನೋಭಿರಾಮ ಭಜೆ ಭವಂತಂ ಮನೋಭಿರಾಮ जानकी जाने राम जानकी जाने कदन निदानं नाहं जाने मोक्ष कवाटं नाहं जाने जानकी जाने ಹರೇ ಶ್ರೀನಿವಾಸ ಜಾನಕಿ ಜಾನೆ ಎಂಬುದಾಗಿ ಜಾನಕಿ ಪತಿಯಾದಂಥವನು ರಾಮ ಎಂಬುದಾಗಿ ಕೊಂಡಾಡಿ ಆ ರಾಮನನ್ನು ಸ್ತುತಿಸಿರ್ತಕ್ಕಂತಹದ್ದನ್ನು ನಾವು ಕೇಳಿದ್ದೇವೆ. ದಿವ್ಯ ಪ್ರಬಂಧದ ಪಾರಾಯಣವನ್ನು ಜಿ ಆರ್ ಸ್ವಾಮಿಗಳು ಶಿಷ್ಯವೃಂದದಿಂದ ಕೂಡಿಕೊಂಡಂಥವರಾಗಿ ಮಾಡುತ್ತಾರೆ. ಆ ದಿವ್ಯ ಪ್ರಬಂಧದ ಪಾರಾಯಣವನ್ನು ಕೂಡ ಕೇಳಿ ಕೃತಕೃತ್ಯರಾಗೋಣ. ಅತ್ಯಂತ ಭಕ್ತಿಯಿಂದ ಶ್ರದ್ಧೆಯಿಂದ ಸ್ವಾಮಿಯ ಚಂದ್ರಪ್ರಭ ವಾಹನ ವೈಭವವನ್ನು ನಾವೆಲ್ಲರೂ ವೀಕ್ಷಿಸುತ್ತಿದ್ದೇವೆ. ಶ್ರೀ ವೆಂಕಟೇಶ್ವರ ಭಕ್ತಿ ವಾಹಿನಿಯ ಸೌಹಾರ್ದತೆಯಿಂದ ನಮ್ಮ ಮನೆಯಲ್ಲಿ ಕುಳಿತುಕೊಂಡೇ ನಾವು ಕಾರ್ಯಕ್ರಮದಲ್ಲಿ ಭಾಗಿಗಳಾಗ್ತಾ ಇದ್ದೇವೆ. ರಾಮಂ ಚಂದನಶೀತರಂ ಕ್ಷಿತಿಸುತಾ ಮೋಹಾಕರಂ ಶ್ರೀಕರಂ ವೈದೇಹಿ ನಯನಾರವಿಂದಮಿಹಿರಂ ಸಂಪೂರ್ಣ ಚಂದ್ರಾನನಂ ರಾಜಾನಂ ಕರುಣಾಸಮೇತನಯನಂ ಸೀತಾ ಮನೋನಂದನಂ ಸೀತಾ ದರ್ಪಣ ಚಾರುಗಂಡಲ ಲಲಿತಂ ವಂದೇ ಸದಾ ರಾಘವಂ ಸೀತಾ ದರ್ಪಣ ಚಾರುಗಂಡ ಲಲಿತಂ ವಂದೇ ಸದಾ ರಾಘವಂ. ಸದಾ ಆ ರಾಘವನನ್ನು, ರಘುಪತಿಯನ್ನು, ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ಭಜಿಸೋಣ. ಭಜಿಸಿ ಕೃತಕೃತ್ಯರಾಗೋಣ. ರಾಮನೇ ರಾಮ ಭದ್ರನಾಗ್ತಾನೆ, ಅವನೇ ರಾಮಚಂದ್ರನಾಗ್ತಾನೆ. ಹೀಗೆ ಅವನನ್ನು ರಾಮ, ರಾಮಭದ್ರ, ರಾಮಚಂದ್ರ ಎಂಬುದಾಗಿ ಯಾರು ಸಂಬೋಧಿಸುತ್ತಾರೋ, ಯಾರು ಅವನನ್ನು ಕೊಂಡಾಡುತ್ತಾರೋ, ಯಾರು ಜಪಿಸುತ್ತಾರೋ ಅವರ ಎಲ್ಲ ಪಾಪಗಳು ಕೂಡ ದೂರವಾಗಿ ವಿಶೇಷವಾದಂತಹ ಸ್ವಾಮಿಯ ಕೃಪೆಗೆ ಪಾತ್ರರಾಗುವಂಥವರಾಗ್ತಾರೆ. ಚಂದನ ಹೇಗೆ ಬಹಳ ತಂಪೋ ಹಾಗೆ ಬಹಳ ತಂಪು ಆ ಸ್ವಾಮಿಯ ನಾಮ ಜಪಿಸಿದ್ದು ಅಂತಾದರೆ ನಮ್ಮಲ್ಲಿ ಆ ಭಾವನೆ ಉಂಟಾಗ್ತದೆ. ಅಂತಹ ರಾಮನನ್ನು ಭಜಿಸುತ್ತಾ ನಾವೆಲ್ಲರೂ ಕೂಡ ವಿಶೇಷವಾಗಿ ಕೃತಕೃತ್ಯರಾಗೋಣ. ಜಾನಾಮಿ ರಾಮ ತವ ನಾಮ ರುಚಿಂ ಮಹೇಶೋ. ಆ ಮಹೇಶನಾದಂತಹ ರುದ್ರದೇವ ಜಾನಾತಿ ರಾಮ, ತಿಳಿದುಕೊಂಡಿದ್ದಾನೆ ನಿನ್ನ ನಾಮದಲ್ಲಿರತಕ್ಕಂತಹ ರುಚಿ ಎಂತಹದ್ದು ಅಂತ. ಅದಕ್ಕಾಗಿ ಸರ್ವದಾ ಆ ರಾಮನಾಮದ ಧ್ಯಾನವನ್ನು ಮಾಡ್ತಾ ಇರ್ತಾರೆ. ಇನ್ನು ಗೌತಮನ ಸತಿಯಾದಂತಹ ಅಹಲ್ಯೆ ನಿನ್ನ ಕಾಲಿನ ಪ್ರಭಾವವನ್ನು ತಿಳಿದುಕೊಂಡಿದ್ದಾಳೆ. ಶಾಪ ವಿಮುಕ್ತಳಾಗಿ ಕೃತಕೃತ್ಯಳಾಗಿದ್ದಾಳೆ. ನಿನ್ನ ಬಾಹುವಿನ ಬಲದ ಪರಾಕ್ರಮವನ್ನು ಆ ಸಮುದ್ರ ತಿಳಿದುಕೊಂಡಿದ್ದಾನೆ. ಆದ್ದರಿಂದ ಆ ನಿನ್ನ ಬಾಹುಬಲದ ಪರಾಕ್ರಮವನ್ನು ಶಿವಧನಸ್ಸು ತಿಳಿದುಕೊಂಡಿರುವಂತಹದ್ದಾಗಿದೆ. ಈಶಚಾಪ, ಅದೇ ನಿನ್ನ ಅಮೋಘವಾದಂತಹ ಬಾಣ ಗತಿ ಏನಿದೆ ಅದನ್ನು ಸಮುದ್ರ ರಾಜ ತಿಳಿದುಕೊಂಡಿರತಕ್ಕಂತಹದ್ದು. ಹೀಗೆ ನಿನ್ನ ಪ್ರತಿಯೊಂದು ಕ್ರಿಯೆಯೂ ಕೂಡ ಒಂದೊಂದು ಮಹಿಮೆಯಾಗಿದೆ ಸ್ವಾಮಿ ಶ್ರೀರಾಮಚಂದ್ರ. ಅಂತಹ ಮಹಿಮೆಗಳ ನಿಧಿಯಾಗಿರ್ತಕ್ಕಂತಹ ಪ್ರಭುವೇ ನಮ್ಮೆಲ್ಲರನ್ನ ರಕ್ಷಣೆ ಮಾಡು ಎಂಬುದಾಗಿ ಪ್ರಾರ್ಥಿಸುವಂತಹದ್ದು. ಮಾತಾ ರಾಮೋ ಮತ್ಪಿತಾ ರಾಮಚಂದ್ರೋ ಭ್ರಾತಾ ರಾಮೋ ಮತ್ಸಖ ರಾಘವೇಶಃ ಸರ್ವಸ್ವಮ್ಮೆ ರಾಮಚಂದ್ರೋ ದಯಾಲುಃ ನಾಣ್ಯಂ ಜಾನೆ ನೈವ ದಾನೇನ ಜಾನೆ. ಸಾದಿದ್ದರುಳಾಶಿ ಹೇಳದಯಾವ
ಶಾಂತಿ ಭಕ್ತ್ಯಾದಿ ಗುಣಾನ್ ವಂದೇ ಹರಿಮ್ಯಜ ಮಾದರಮ್ಮಣಿಂ ಲಕ್ಷ್ಮೀನಾಥಸಮಾರಂಭ ಅತ್ಪದಾಚಾರ್ಯ ಪರ್ಯಂತ ವಂದೇ ಗುರುಪರಂಪರಾ ಯೋ ನಿತ್ಯಮಚ್ಯುತ ಪರಕ್ಭವ್ಯಾಮೋದರಾಣಿ ಮೇಣೆ ರಾಮಾನುಜರಣಂ ಪ್ರಪದ್ಯೆ ಮಾತಾಪಿತಾ ಹೃದಯತ್ನಯಾ ಭವತೆ ಆದ್ಯತನ ಕುಲಪದೇ ಗುಣಾಭಿರಾಮಂ ಶ್ರೀಮತ್ತದಂಗ್ರೇಗುಣಂ ಗಣಾಬುಧಂ ದರಕ್ಷಮಗದಾಕ್ರಿಯಪಟ್ಟಣಾದ ಶ್ರೀಭಕ್ತಿದಾರ ಭಕ್ತಾಂಗಣಮರಹಾಯಿನೀಂದ್ರವಿತ್ರಾಣಿ ಮತ್ಪರಾಂಗುತಮಣೆ ಹಳೆಯಾಮಿಗಳಿದ್ದಂಗ ಬಿಂಬ್ಲೋದಿವಾರವೆತ್ತೋ ವಿಪ್ರಗಾದಾವೆ ஆடி வராரன் வாடிகளை என்று வாடி குறையோடோர் வாழ்வேந்தன் வாழ்வழியால் மந்திரங்கள் மங்கையர்கான் துயோன் தொடர்பானவர் அடங்கா நடைம்பிரவனெஞ்சு கனலமுதம் தமிழ்நன்னூர் குரல் அதமய பஞ்சு கலன் என்பதை பரஹாரன் மனுவர்களே ராமானுதமுனியே கடித்தான் அபராதா தோணின் நமரையாயிரமனைத்தோ தங்கமானம் நீ எனக்குத்தான் சாதித்தருளாதாயே என்ன தாரமே கேளை மக்கள் பாட்டோடி காதோர் ஆதையினா தாரமே கேளை மக்கள் பாட்டோடிந்த காதோர் ஆதையினா கொண்டாரளே చందమామరావు జాబిల్లిరావు చందమామరావు జాబిల్లిరావు కుందన
కుందనపు పైడి కోర వెన్న పాలు తేవో చందమామరావో జాబిల్లి రావో కుందనపు పైడి కోర వెన్న పాలు తేవో చందమామరావో జాబిల్లి రావో చందమామరావో జాబిల్లి రావో. నగుమోము చక్కనయ్యకు నలువ పుట్టించిన తండ్రికి నగుమోము చక్కనయ్యకు నలువ పుట్టించిన తండ్రికి నిగమములందుండే అప్పకు మానీలవర్ణునికి నగుమోము చక్కనయ్యకు నలువ పుట్టించిన తండ్రికి నిగమములందుండే అప్పకు మానీలవర్ణునికి జగమెల్ల ఏలిన స్వామికి చక్కని ఇందిర మగనికి జగమెల్ల ఏలిన స్వామికి చక్కని ఇందిర మగనికి ముగురికి మొదలైన ఘనునికి మా ముద్దుల మురారి బాలునికి ముగురికి మొదలైన ఘనునికి మా ముద్దుల మురారి బాలునికి కుందనపు పైడి కోర వెన్న పాలు తేవో చందమామరావో జాబిల్లి రావో కుందనపు పైడి కోర వెన్న పాలు తేవో చందమామరావో జాబిల్లి రావో చందమామరావో జాబిల్లి రావో. సురలగాచిన దేవరకు చుంచుగరుడు నెక్కిన గబ్బికి సురలగాచిన దేవరకు చుంచుగరుడు నెక్కిన గబ్బికి నెరవాది బుద్ధుల పెద్దకు మానీటు చేతల పట్టికి సురలగాచిన దేవరకు చుంచుగరుడు నెక్కిన గబ్బికి నెరవాదే బుద్ధుల పెద్దకు మానీటు చేతల పట్టికి విరుల వింటి వాణి అయ్యకు వేవేలు రూపుల స్వామికి విరుల వింటి వాణి అయ్యకు వేవేలు రూపుల స్వామికి సిరిమించు నెరవాది జానకు మా శ్రీ వెంకటనాథునికి సిరిమించు నెరవాది జానకు మా శ్రీ వెంకటనాథునికి శ్రీ వెంకటనాథునికి కుందనపు పైడి కోర వెన్న పాలు తేవో చందమామరావో జాబిల్లి రావో కుందనపు పైడి కోర వెన్న పాలు తేవో చందమామరావో జాబిల్లి రావో కుందనపు పైడి కోర వెన్న పాలు తేవో చందమామరావో జాబిల్లి రావో. ಚಂದಮಾಮ ಬಾ ಎಂಬುದಾಗಿ ಕರೀತಾ ಇರತಕ್ಕಂಥದ್ದು, ಚಂದ್ರನ ಬೆಳದಿಂಗಳನ್ನು ಕರೀತಾ ಇರತಕ್ಕಂಥದ್ದು ಎಲ್ಲವೂ ಕೂಡ ಆ ಸ್ವಾಮಿಯೇ, ಶ್ರೀರಾಮಚಂದ್ರನೇ. ಹಾಗಾಗಿ ಅಂತಹ ಆ ರಾಮನನ್ನು ಕರೆಯತಕ್ಕಂಥದ್ದು. ತಾಯಿ ಕೌಸಲ್ಯೆಯೂ ಕೂಡ
ಮಗನಾಗಿ ಇದ್ದಾಗ, ಸಣ್ಣ ಮಗು ಇದ್ದಾಗ ಶ್ರೀರಾಮಚಂದ್ರನನ್ನು ಊಟ ಮಾಡಿಸುವ ಸಂದರ್ಭದಲ್ಲಿ ಚಂದ್ರನನ್ನು ತಂದು ಕೊಡ್ತೇನೆ ಅಂತ ಹೇಳಿ ಕೊನೆಗೆ ಆ ರಾಮನ ಹೆಸರಿನೊಂದಿಗೇ ಚಂದ್ರನನ್ನು ಇರಿಸಿ ರಾಮಚಂದ್ರನನ್ನಾಗಿ ಮಾಡಿಬಿಟ್ಟಿದ್ದಾಳೆ. ಅಂತಹ ಅದ್ಭುತವಾಗಿರತಕ್ಕಂತಹ ಚಿಂತನೆ ಭಕ್ತರಾದ ನಾವೆಲ್ಲರೂ ಕೂಡ ಮಾಡತಕ್ಕಂತಹದ್ದು. ಅಂಗಾಳದೊಳು ರಾಮ ನಾಡಿದ, ಚಂದ್ರ ಬೇಕೆಂದು ತಾ ಹಠವನ್ನು ಮಾಡಿದ. ನನಗೆ ಚಂದ್ರ ಬೇಕು ಅಂತ. ಚಂದ್ರನನ್ನು ಮೇಲಿಂದ ತಂದುಕೊಡಲಿಕ್ಕೆ ಸಾಧ್ಯವಿಲ್ಲ. ಆದರೆ ತಾಯಿ ಅಂದುಕೊಂಡರೆ ಯಾವುದು ತಾನೇ ಅಸಾಧ್ಯ. ಚಂದ್ರನನ್ನು ತಂದುಕೊಡತಕ್ಕಂತಹ ಕಾರ್ಯವನ್ನು ಮಾಡ್ತಾ ಇದ್ದಾಳೆ. ದರ್ಪಣವನ್ನು ಇಟ್ಟಿದ್ದಾರೆ. ದರ್ಪಣದಲ್ಲಿ ಚಂದ್ರನ ಪ್ರತಿಬಿಂಬ ಮೂಡಿದೆ ಕನ್ನಡಿಯಲ್ಲಿ. ಇದೋ ಚಂದ್ರ ಇಲ್ಲಿದ್ದಾನೆ, ಚೆನ್ನಾಗಿ ಊಟ ಮಾಡು, ಅದಾದ ಮೇಲೆ ಚಂದ್ರನೊಟ್ಟಿಗೆ ಆಟ ಆಡು ಅಂತ ರಾಮನನ್ನು ಸಂತೋಷಪಡಿಸುವಂತಹ, ರಾಮನನ್ನು ಖುಷಿಪಡಿಸುವಂತಹ ಕಾರ್ಯವನ್ನು ತಾಯಿ ಕೌಸಲ್ಯ ಮಾಡಿರ್ತಕ್ಕಂತಹದ್ದು. ಇಂತಹ ರಾಮನ ಲೀಲೆಗಳನ್ನು ಮನಸ್ಸಿಗೆ ತಂದುಕೊಳ್ಳುತ್ತಾ ಚಂದ್ರಪ್ರಭ ವಾಹನ ವೈಭವವನ್ನು ವೀಕ್ಷಿಸುತ್ತಾ ನಾವು ನಮ್ಮ ಈ ಸಮಯವನ್ನು ಸಾರ್ಥಕಪಡಿಸಿಕೊಳ್ತಾ ಇದ್ದೇವೆ. ಸಣ್ಣ ಮಗು ಮತ್ತು ಅತ್ಯಂತ ಅದ್ಭುತವಾದ ರೀತಿಯಿಂದ ನೃತ್ಯ ಪ್ರದರ್ಶನವನ್ನು ತೋರಿಸ್ತಾ ಇರತಕ್ಕಂತಹ ಗುರು ಮತ್ತು ಶಿಷ್ಯೆ ಎನ್ನುವ ರೀತಿಯಲ್ಲಿ ಕಾಣ್ತಾ ಇರತಕ್ಕಂತಹ ಇಬ್ಬರು ಮಹಿಳೆಯರನ್ನು ನಾವು ನೋಡಿದೆವು. ಹಿಂಭಾಗದಲ್ಲಿಯೂ ಕೂಡ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತೆ, ಭರತನಾಟ್ಯ ಸಂಪ್ರದಾಯಕ್ಕೆ ಸಂಬಂಧಪಟ್ಟಂತಹ ವಸ್ತ್ರಗಳಿಂದ ವಿಭೂಷಿತರಾಗಿ ಭಕ್ತರು, ಮಹಿಳೆಯರು, ಸಣ್ಣ ಮಕ್ಕಳು ಕೂಡ ಭರತನಾಟ್ಯವನ್ನು ಆಡುತ್ತಾ ಭಗವಂತನಿಗೆ ತಮ್ಮ ಈ ಭರತನಾಟ್ಯ ಕಲೆಯನ್ನು ಪ್ರದರ್ಶಿಸಿ ಸಮರ್ಪಣೆ ಮಾಡಿ ಕೃತಕೃತ್ಯರಾಗ್ತಾ ಇದ್ದಾರೆ. ಇಂತಹ ಅದ್ಭುತವಾದಂತಹ ವೈಭವೋಪೇತವಾಗಿರ್ತಕ್ಕಂತಹ ಉತ್ಸವ ಬ್ರಹ್ಮೋತ್ಸವವಲ್ಲದೆ ಇನ್ನೇನಾಗಲಿಕ್ಕೆ ಸಾಧ್ಯ? ಯಾವ ಉತ್ಸವದಲ್ಲಿ ಇವೆಲ್ಲ ಸಿಗಲಿಕ್ಕೆ ಸಾಧ್ಯ? ಅದಕ್ಕಾಗಿಯೇ ಇದನ್ನು ಬ್ರಹ್ಮೋತ್ಸವ ಅಂತ ಹೇಳ್ತಾರೆ. ಇದರಲ್ಲಿ ಎಲ್ಲವೂ ಕೂಡ ಸೇರಿರುವಂತಹದ್ದಾಗ್ತದೆ. ಬ್ರಹ್ಮದೇವರು ಮುಂದೆ ನಿಂತು ನಡೆಸ್ತಾರೆ ಈ ಉತ್ಸವವನ್ನು. ಆದ್ದರಿಂದ ಬ್ರಹ್ಮೋತ್ಸವ, ಅಥವಾ ಉತ್ಸವಗಳಲ್ಲಿಯೇ ಬ್ರಹ್ಮ ಅಂದರೆ ಬಹಳ ವಿಶಾಲವಾಗಿರ್ತಕ್ಕಂತಹದ್ದು, ಅತ್ಯಧಿಕವಾಗಿರತಕ್ಕಂತಹದ್ದು, ಅನಂತ ಗುಣಗಳಿಂದ ಕೂಡಿರತಕ್ಕಂತಹದ್ದು, ಅನೇಕ ಕಲೆಗಳಿಂದ ಕೂಡಿರುವಂತಹದ್ದು. ಬೃಹಂತೋ ಹ್ಯಸ್ಮಿನ್ ಗುಣಾಹ ಅಂತ ಅದಕ್ಕಾಗಿ ಬ್ರಹ್ಮ ಅಂತ ಹೇಳ್ತಾರೆ. ಅಂತಹ ಬ್ರಹ್ಮ ಉತ್ಸವ ಅಂದರೆ ಅನಂತ ಗುಣಗಳಿಂದ ಕೂಡಿಕೊಂಡು ಎಲ್ಲರಿಗೆ ಸಂತೋಷವನ್ನು ಉಂಟು ಮಾಡ್ತಕ್ಕಂತಹ ಉತ್ಸವ ಇದು ಬ್ರಹ್ಮೋತ್ಸವ. ಇಂತಹ ಬ್ರಹ್ಮೋತ್ಸವದಲ್ಲಿ ಛತ್ರ ಚಾಮರಾದಿಗಳನ್ನು ಕೂಡ ನಾವು ನೋಡ್ತಾ ಇದ್ದೇವೆ. ಛತ್ರ ಚಾಮರಾದಿಗಳು ಇನ್ಯಾರೂ ಅಲ್ಲ, ಸಾಕ್ಷಾತ್ ಶ್ರೀ ಮಹಾಲಕ್ಷ್ಮಿಯೇ ಛತ್ರ ಚಾಮರ ವ್ಯಜನ ಪರ್ಯಂಕ ಪಾತ್ರ ಎಲ್ಲ ರೂಪದಲ್ಲೂ ಕೂಡ ಇದ್ದುಕೊಂಡು ಆ ಭಗವಂತನನ್ನು ಸೇವಿಸುತ್ತಿದ್ದಾಳೆ. ಚಂದ್ರಮಂಡಲದ ಒಳಗಡೆ ಶೋಭಿಸ್ತಾ ಇರತಕ್ಕಂತಹ ಕೋದಂಡ ರಾಮಸ್ವಾಮಿಯನ್ನು ಧನ್ವಂತರಿಯ ಸ್ಮರಣೆಯನ್ನು ಮಾಡುವುದರ ಮುಖಾಂತರ ಭಕ್ತರಾದ ನಾವೆಲ್ಲರೂ ಕೂಡ ಸೇವಿಸುತ್ತಿದ್ದೇವೆ. ಶ್ರೀರಾಮಚಂದ್ರನ ವೇಷವನ್ನು ಧರಿಸಿದ್ದಾರೆ, ಹನುಮಂತನ ವೇಷ, ಪಕ್ಕದಲ್ಲಿ ಸೀತೆ, ಲಕ್ಷ್ಮಣ, ಹೀಗೆ ಬಲಭಾಗದಲ್ಲಿ ಲಕ್ಷ್ಮಣ ಕಾಣಿಸ್ತಾ ಇದ್ದಾನೆ, ಎಡಭಾಗದಲ್ಲಿ ಸೀತೆ, ಹನುಮಂತ ದೇವರು. ಆದರೆ ಕೋದಂಡರಾಮಸ್ವಾಮಿಯ ಆಲಯದಲ್ಲಿ ಬಲಭಾಗದಲ್ಲಿ ಸೀತೆ ಇದ್ದಾಳೆ, ಎಡಭಾಗದಲ್ಲಿ ಲಕ್ಷ್ಮಣ ಇದ್ದಾನೆ, ಮುಂಭಾಗದಲ್ಲಿ ಹನುಮಂತ ದೇವರು. ಹೀಗೆ ಶ್ರೀರಾಮಚಂದ್ರ ತನ್ನ ದಿವ್ಯವಾಗಿರ್ತಕ್ಕಂತಹ ದರ್ಶನವನ್ನು ಭಕ್ತರಾದ ನಮ್ಮೆಲ್ಲರಿಗೆ ನೀಡುವಂತಹದ್ದು. ವಿಮಲ ಕಮಲ ನೇತ್ರಂ ವಿಸ್ಫುರನ್ನೀಲಗಾತ್ರಂ ತಪನ ಕುಲ ಪವಿತ್ರಂ ದಾನವಧ್ವಾಂತಮಿತ್ರಂ ಭುವನ ಶುಭ ಚರಿತ್ರಂ ಭೂಮಿಪುತ್ರೀ ಕಳತ್ರಂ ದಶರಥ ವರಪುತ್ರಂ ನೌಮಿ ರಾಮಾಖ್ಯಮಿತ್ರಂ ತ್ರಾಯಿಧಾನಿ ದಾಧಾಯಿ ಪಾದಾಂ ಸಮೋಹ ನಾಮ ಸ್ಯಾಪಾ ಔಹೋ ವಾ ಯೇ ಸುಲೇ आवो राजा नामध्वा रस्या रुद्रां हो ता
राम सा त्ययजाम रोदासियोः अग्निम्बू तनाय नो राचित्तात् हिरण्य रूपामवा साय कार्णो ध्वङ्गाङ्गां चाताय जाता मंधसाः देवाय सा అంచెలంచెలుగా విజృంభించాలని రామచంద్రుడితడు రఘువీరుడు కామిత బలమూలియగలిగనిందరికి రామచంద్రుడితడు రఘువీరుడు కామిత బలమూలియగలిగనిందరికి రామచంద్రుడితడు రఘువీరుడు గౌతము భార్య పాలిటి కామధేను విదడు గాదల గౌసికు పాలి కల్పవేషము గౌతము భార్య పాలిటి కామధేను విదడు గాదల గౌసికు పాలి కల్పవేషము సీతాదేవి పాలిటి చింతామణి దడు ఈతడు దాసుల పాలిటి పరదైవము సీతాదేవి పాలిటి చింతామణి దడు ఈతడు దాసుల పాలిటి పరదైవము రామచంద్రుడితడు రఘువీరుడు పరగసూగ్రీవు పాలి పరమ బంధుడితడు సరి హనుమంతు పాలి సామ్రాజ్యము పరగసూగ్రీవు పాలి పరమ బంధుడితడు సరి హనుమంతు పాలి సామ్రాజ్యము నిరతి విభీషణుని పాలి నిదానము ఈదడు కరిమగనకు పాలి గణపారిజాతము నిరతి విభీషణుని పాలి నిదానము ఈదడు కరిమగనకు పాలి గణపారిజాతము రామచంద్రుడితడు రఘువీరుడు శబరి పాలి తత్వము రహస్యము అలరిగుని బాలే ఆది మూలము కలప శబరి పాలి తత్వము రహస్యము అలరిగుని బాలే ఆది మూలము కలడల్నా వారి పాలి కన్నులెదుడి మూరిది వెలయసి వెంకటాద్రి విభుడితడు కలడల్నా వారి పాలి కన్నులెదుడి మూరిది వెలయసి వెంకటాద్రి విభుడితడు రామచంద్రుడితడు రఘువీరుడు కామిత బలమూలియగలిగనిందరేగే రామచంద్రుడితడు రఘువీరుడు భళి రామ పంతపురామ భళి భళి రామ పంతపురామ నీ బలిని కెదురు లేరు
ಭಯಹರ ರಾಮ ಭಳಿ ಭಳಿ ರಾಮ పంతపురామ నీ బలినికెదురులేరు భయహర రామ భళి భళి రామ. ಶ್ರೀರಾಮಚಂದ್ರನ ವಾರ್ಷಿಕ ಬ್ರಹ್ಮೋತ್ಸವ ಕಾರ್ಯಕ್ರಮ. ಕೋದಂಡರಾಮಸ್ವಾಮಿ ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ಭಕ್ತ ಕೋಟಿಯನ್ನು ತನ್ನ ಮುಖಕಮಲದಿಂದ ಅನುಗ್ರಹಿಸುತ್ತಿದ್ದಾನೆ. ಭಕ್ತರೆಲ್ಲರೂ ಕೂಡ ಬಹಳ ಭಕ್ತಿಯಿಂದ ಸ್ವಾಮಿಯ ಪಾದಪದ್ಮಗಳನ್ನು ಆಶ್ರಯಿಸಿ ನಮಿಸುತ್ತಾ ವಿಶೇಷವಾದ ಸಾಧನೆಯನ್ನು ಮಾಡ್ತಾ ಇದ್ದಾರೆ. ಅವರೆಲ್ಲರಿಗೂ ಕೂಡ ಭಗವಂತನ ಕೃಪೆ ಹೀಗೆ ಸರ್ವದಾ ಇರಲಿ ಎಂಬುದಾಗಿ ಆ ಸ್ವಾಮಿಯನ್ನೇ ನಾವು ಪ್ರಾರ್ಥಿಸೋಣ. ಅತ್ಯಂತ ಅದ್ಭುತವಾಗಿರತಕ್ಕಂತಹ ಲೀಲೆ ಶ್ರೀರಾಮಚಂದ್ರನ ಲೀಲೆ. ದುರಿತ ತಿಮಿರಚಂದ್ರೋ ದುಷ್ಟ ಕಂಜಾತಚಂದ್ರ ಸುರಕುವಲಯ ಚಂದ್ರ ಸೂರ್ಯವಂಶಾಬ್ಧಿಚಂದ್ರ ಸ್ವಜನ ನಿವಹ ಚಂದ್ರ ಶತ್ರುರಾಜೀವಚಂದ್ರ ಪ್ರಣತ ಕುಮುದ ಚಂದ್ರ ಪಾತು ಮಾಂ ರಾಮಚಂದ್ರ. ನಮ್ಮೆಲ್ಲರನ್ನ ರಕ್ಷಣೆ ಮಾಡಲಿ ಈ ರಾಮಚಂದ್ರ. ಪ್ರಣತ ಕುಮುದ ಚಂದ್ರ, ಯಾರ್ಯಾರು ನಮಸ್ಕಾರ ಮಾಡ್ತಾರೋ ಅವರೆಲ್ಲರೂ ಕೂಡ ಕುಮುದ, ಪ್ರಣತರೆಲ್ಲರೂ ಕೂಡ ಕುಮುದರು. ಆ ಕುಮುದ ಅರಳಬೇಕು ಅಂತಾದರೆ, ಕನೈದಲ್ಲಿ ಅರಳಬೇಕು ಅಂತಾದರೆ ಚಂದ್ರನ ಬರುವಿಕೆ ಆಗಬೇಕು. ಹಾಗೆ ಪ್ರಣತ ಭಕ್ತರೇನಿದ್ದಾರೆ, ಆ ಪ್ರಣತ ಭಕ್ತರೇ ಕುಮುದ. ಆ ಕುಮುದಕ್ಕೆ ಚಂದ್ರನಂತೆ ಇರತಕ್ಕಂಥವನು ಶ್ರೀರಾಮಚಂದ್ರ ಅನ್ನುವಂತಹ ವಿಚಾರವನ್ನು ತಿಳಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ತನ್ನ ಜನರು ಅನ್ನತಕ್ಕಂತಹ ಸಮೂಹ ಏನಿದೆ, ಆ ತನ್ನ ಜನರ ಸಮೂಹಕ್ಕೆ ಚಂದ್ರನಂತೆ ತಂಪಾಗಿ ವಿಶೇಷವಾಗಿ ಕಾಳಜಿಯನ್ನು ವಹಿಸ್ತಕ್ಕಂಥವನು, ಆನಂದವನ್ನು ನೀಡ್ತಕ್ಕಂಥವನು ಶ್ರೀರಾಮಚಂದ್ರ. ಅಂತಹ ಶ್ರೀರಾಮಚಂದ್ರನನ್ನು ನಾವು ಸರ್ವದಾ ಮನಸ್ಸಿನಲ್ಲಿ ಸ್ಮರಿಸೋಣ. ಕಲ್ಯಾಣದಂ ಕೌಶಿಕ ಯಜ್ಞಪಾಲಂ ಕಲಾನಿಧಿಂ ಕಾಂಚನಶೈಲಧೀರಂ ಕಂಜಾತನೇತ್ರಂ ಕರುಣಾಸಮುದ್ರಂ ಕಾಕುತ್ಸರಾಮಂ ಕಲಯಾಮಿ ಚಿತ್ತೇ. ಕಾಕುತ್ಸರಾಮಂ ಕಲಯಾಮಿ ಚಿತ್ತೇ. ರಾಜೀವಾಯತಲೋಚನಂ ರಘುವರಂ ನೀಲೋತ್ಪಲಶ್ಯಾಮಲಂ ಮಂದಾರಾಂಚಿತಮಂಟಪೆ ಸುಲಲಿತೆ ಸೌವರ್ಣಕೆ ಪುಷ್ಪಕೆ ಆಸ್ಥಾನೆ ನವರತ್ನರಾಜಿಖಚಿತೆ ಸಿಂಹಾಸನೆ ಸಂಸ್ಥಿತಂ ಸೀತಾಲಕ್ಷ್ಮಣಲೋಕಪಾಲಸಹಿತಂ ವಂದೇ ಮುನೀಂದ್ರಾಸ್ಪದಂ. ಅಂತಹ ಮುನೀಂದ್ರಾಸ್ಪದನಾದಂತಹ ಶ್ರೀರಾಮಚಂದ್ರನನ್ನು ನಾವೆಲ್ಲರೂ ಕೂಡ ನಮಿಸುತ್ತಿದ್ದೇವೆ. ಲಕ್ಷ್ಮಣ ಸೀತಾ ಸಮೇತನಾಗಿ, ಹನುಮತ್ ಸಮೇತನಾಗಿ ವಿರಾಜಿಸುತ್ತಾ ನಮ್ಮೆಲ್ಲರ ಕಷ್ಟಗಳನ್ನು ದೂರ ಮಾಡುತ್ತಾ, ಮನಸ್ಸಿಗೆ ಮುದವನ್ನು ನೀಡುತ್ತಾ ಶ್ರೀರಾಮಚಂದ್ರ ಚಂದ್ರಪ್ರಭ ವಾಹನದಲ್ಲಿ ವಿರಾಜಿಸುತ್ತಾ ಅನುಗ್ರಹಿಸುತ್ತಿದ್ದಾನೆ. ಧ್ಯಾಯೇ ರಾಮಂ ಸುಧಾಂಶುಂ. ಚಂದ್ರನ ಕಾಂತಿ ಉಳ್ಳಂಥವನು, ಅಮೃತಮಯವಾದ ಕಾಂತಿ ಉಳ್ಳಂಥವನು. ಅಂತಹ ರಾಮನನ್ನು, ಚಂದ್ರನನ್ನು ನಾನು ಧ್ಯಾನ ಮಾಡ್ತಾ ಇದ್ದೇನೆ. ನತ ಸಕಲ ಭವಾರಣ್ಯತಾಪ ಪ್ರಹಾರಂ. ಯಾರು ಅವನನ್ನು ಸ್ಮರಿಸ್ತಾರೆ, ನಮಿಸುತ್ತಾರೆ, ಅವರ ಸಕಲ ವಿಧವಾದಂತಹ ಸಂಸಾರ ಅರಣ್ಯದ ತಾಪವನ್ನೆಲ್ಲವನ್ನು ಕೂಡ ದೂರ ಮಾಡ್ತಕ್ಕಂಥವನು. ಶ್ಯಾಮಂ ಶಾಂತಂ ಸುರೇಂದ್ರಂ ಸುರ ಮುನಿ ವಿನೂತಂ. ಶ್ಯಾಮ ವರ್ಣವುಳ್ಳಂಥವನು, ಶಾಂತ ಸ್ವಭಾವ, ಎಲ್ಲ ದೇವತೆಗಳಿಗೂ ಕೂಡ ಇಂದ್ರನಾದಂಥವನು ಸುರೇಂದ್ರನು. ಸುರರಿಂದ, ಮುನಿಗಳಿಂದ ಯಾವಾಗಲೂ ಕೂಡ ವಿಶೇಷವಾಗಿ ನಮಿಸಲ್ಪಡತಕ್ಕಂಥವನು. ಕೋಟಿ ಸೂರ್ಯ ಪ್ರಕಾಶಂ. ಅತ್ಯಂತ ವಿಶೇಷವಾದಂತಹ ಕಾಂತಿ ಆ ರಾಮಚಂದ್ರನಿಗಿರುವಂತಹದ್ದಾಗಿದೆ. ಸೀತಾ ಸೌಮಿತ್ರಿ ಸೇವ್ಯಂ ಸುರನರ ಸುಗಮಂ. ಸೀತೆ ಮತ್ತು ಲಕ್ಷ್ಮಣನಿಂದ ಸಂಸೇವ್ಯಮಾನನಾಗಿರ್ತಕ್ಕಂಥವನು. ಸುರರು ನರರು ಎಲ್ಲರಿಗೂ ಕೂಡ ವಿಶೇಷವಾಗಿ ಗಮ್ಯನಾಗಿರ್ತಕ್ಕಂಥವನು, ಅವರಿಂದ ಸೇರಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು, ಅವರಿಗೆ ಸಿಗತಕ್ಕಂಥವನು ಕೂಡ.
ಅಂತಹ ಆ ರಾಮಚಂದ್ರನನ್ನು ದಿವ್ಯ ಸಿಂಹಾಸನದಲ್ಲಿರ್ತಕ್ಕಂಥವನನ್ನು ಚಂದ್ರಪ್ರಭ ವಾಹನವನ್ನು ಅಧಿರೋಹಿಸಿ ನಮ್ಮ ಸಮೀಪಕ್ಕೆ ಬರ್ತಾ ಇರತಕ್ಕಂತಹ ಸಾಯಾಹ್ನೇ ರಾಮಚಂದ್ರಂ, ಇದು ರಾತ್ರಿಯ ವೇಳೆಯಲ್ಲಿ ಶ್ರೀರಾಮಚಂದ್ರನನ್ನು ನಾವು ನೋಡ್ತಾ ಇದ್ದೇವೆ. ಸ್ಮಿತ ರುಚಿರ ಮುಖಂ, ಅತ್ಯಂತ ಸುಂದರವಾದಂತಹ ಮುಗುಳ್ನಗೆಯಿಂದ ಕೂಡಿರ್ತಕ್ಕಂತಹ ಮುಖ. ಸರ್ವದಾ ಮೇ ಪ್ರಸನ್ನಂ, ಸರ್ವದಾ ಪ್ರಸನ್ನವಾಗಿರ್ತಕ್ಕಂತಹ ಆ ಮುಖವನ್ನು ವೀಕ್ಷಿಸುತ್ತಾ ನಾವೆಲ್ಲರೂ ಕೂಡ ಆ ವಿಶಿಷ್ಟವಾದಂತಹ ಕಾರ್ಯವನ್ನು ನಾವು ಮಾಡೋಣ. ಇದು ದಿವ್ಯ ಪ್ರಬಂಧದ ಪಾರಾಯಣವನ್ನು ಮಾಡುತ್ತಾ ಸ್ವಾಮಿಯ ಸೇವೆಯಲ್ಲಿ ನಿರತರಾಗಿದ್ದಾರೆ. ಆ ಸ್ವಾಮಿಯ ವಿಶಿಷ್ಟವಾದಂತಹ ಈ ಉತ್ಸವ ನಮ್ಮೆಲ್ಲರಿಗೆ ಆನಂದವನ್ನು ತಂದುಕೊಡಲಿ. ಅತ್ಯಂತ ಅದ್ಭುತವಾದಂತಹ ಉತ್ಸವದ ಪ್ರತ್ಯಕ್ಷ ಪ್ರಸಾರವನ್ನು ಶ್ರೀ ವೆಂಕಟೇಶ್ವರ ಭಕ್ತಿವಾಹಿನಿಯವರು ನಮ್ಮೆಲ್ಲರೊಂದಿಗೆ ಹಂಚಿಕೊಳ್ತಾ ಇದ್ದಾರೆ. ನಾವು ಸಾಧನೆಯನ್ನು ಮಾಡ್ತಾ ಇದ್ದೇವೆ. ಮಂಗಳಂ ಕೋಸಲೇಂದ್ರಾಯ ಮಹನೀಯ ಗುಣಾತ್ಮನೇ ಚಕ್ರವರ್ತಿ ತನೂಜಾಯ